ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಾನು ಟಕ್ಸ್ ಬ್ಲೌಸ್ ಕಟಿಂಗ್ ಮಾಡ್ತಾಯಿದ್ದೆ ಸಿಂಪಲ್ಲು. ಸೊ ಅದರಲ್ಲಿ ಯಾವ ರೀತಿ ನಾವು ಟಕ್ಸ್ ಹಾಕ್ಬೋದು ಅನ್ನೋದು ಬಿಗಿನರ್ಸ್ಗೆ ಹೇಳ್ಕೊಡ್ತೀನಿ. ಅಂದರೆ ಕೆಲವ್ರಿಗೆ ಬ್ಲೌಸ್ ಇಡೀ ಮಾಪಿ ಎಲ್ಲ ಹಾಕೋಕ್ಕೆ ಬರುತ್ತೆ, ಟಕ್ಸಲ್ಲಿ ತಪ್ತಾರೆ ನೋಡಿ. ಅಂಥವರು ಈ ವಿಡಿಯೋನ ಪೂರ್ತಿ ನೋಡಿ, ಸ್ಕ್ರಿಪ್ಟ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸೀರೆ ತೋರಿಸ್ತಾ ಇದ್ದೀನಲ್ಲ, ಇದು ಟ್ರೆಂಡಿಂಗ್ ಸೀರೆ. ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಇದ್ರ ಕ್ರೇಜ್ ಅಂತೂ ಇನ್ನೂ ಕಡಿಮೆನೇ ಆಗಿಲ್ಲ ನೋಡಿ. ಸೊ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಮತ್ತು ನನಗೆ ಇದ್ರದ್ದು ಬಾರ್ಡರ್ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಅಷ್ಟೇ ಅಟ್ರಾಕ್ಟಿವ್ ಆಗಿರುತ್ತೆ ನೋಡಿ ಬಾರ್ಡರು. ಸೊ ಬನ್ನಿ, ಯಾವ ರೀತಿ ನಾವು ಟಕ್ಸ್ ಮಾರ್ಕನ್ನು ಹಾಕೋದು ಅಂತ ಅಂದರೆ ಟಕ್ಸ್ ಮಾರ್ಕನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಿಗಿನರ್ಸಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ವಿಡಿಯೋ ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಎದೆ ಸುತ್ತಳತೆ ಎಷ್ಟೈತೆ ಅಷ್ಟಕ್ಕೆ ನಾನು 2 ಇಂಚನ್ನು ಆ್ಯಡ್ ಮಾಡಿಬಿಟ್ಟು ಈ ರೀತಿ ಫೋಲ್ಡಿಂಗ್ ಮಾಡಿದ್ದೀನಿ ನೋಡಿ. ಇಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾರ್ಕ್ ಹಾಕ್ತೀನಿ ನಾನು. ಫಸ್ಟಿಗೆ ಈ ಬಟ್ಟೆ ಏನಿದೆ ಈ ರೀತಿ ಬಟ್ಟೆನ ಸ್ಟ್ರೈಟ್ ಮಾಡ್ಕೋಬೇಕು, ಯಾವುದೇ ಇರಲಿ. ಬಟ್ಟೆ ಸ್ಟ್ರೈಟ್ ಆದಮೇಲೆ ಬ್ಲೌಸಿನ ಉದ್ದ, ಇದು ಹಿಂಭಾಗ ಇವಾಗ ತೆಗಿತಾ ಇರೋದು. ಬ್ಲೌಸಿನ ಉದ್ದ ಬಂದುಬಿಟ್ಟು ಅಂದರೆ 12.5 ಇದೆ. ನಾನು 13.5 ಬ್ಲೌಸಿನ ಉದ್ದ ಇಡ್ತಾಯಿದ್ದೀನಿ. ಇದು ನಾನು ತೆಗಿತಾ ಇರೋದು ಬ್ಯಾಕ್ ಪಾರ್ಟು. ಈ ರೀತಿ ನೋಡಿ, ಇಲ್ಲಿ ಮಾರ್ಕನ್ನು ಹಾಕ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಬೆಲ್ಲೈಕನ್ನ ಒತ್ತಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಶೋಲ್ಡರ್ 5 ಇಂಚು ನಾನು ಆಸೆಟಿಗೆ ಹಂಗಿದೆ ಹಂಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಅಂದರೆ ನನ್ನ ಮೆಜರ್ಮೆಂಟಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ. ಈ ಕಡೆ ಇವಾಗ ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ. ಈ ರೀತಿ ನೋಡಿ, ಇದು ಹಿಂಭಾಗ, ಇದು ಮುಂಭಾಗ. ಸೊ ಹಿಂಭಾಗದ ನಮ್ಮದೇನಿದೆ ಇದಕ್ಕೆ ನಾನು 1 ಇಂಚನ್ನು ಕೊಟ್ಬಿಟ್ಟು ಆರ್ಮೂಲದು ಶೇಪನ್ನು ಕೊಡ್ತಾಯಿದ್ದೀನಿ. ಈ ರೀತಿ ಇದು ಶೇಪ್ ಕೊಡೋಕ್ಕೆ ಯಾರಿಗೆ ಬರಲ್ವೋ ಅವರು ಫ್ರೆಂಚ್ ಕರ್ವ್ ಅನ್ನೋ ಒಂದು ಸ್ಲೇಟ್ ಸಿಗುತ್ತೆ, ಅದನ್ನು ತಂದುಬಿಟ್ಟು ಕೊಡ್ಬೋದು ನೀವು ಬಿಗಿನರ್ಸ್ ಇದ್ದವರು. ಬಿಗಿನರ್ಸ್ಗೆ ಅಂತಲೇ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ನೋಡಿ. ಯಾಕಂದರೆ ಟಕ್ಸ್ ಅವರಿಗೆ ಜಾಸ್ತಿ ಟಕ್ಸ್ ಕೊಡಬೇಕಾದ್ರೆ ತಿಳುವಳಿಕೆ ಇರಲ್ಲ, ಹಾಗಾಗಿ ಈ ರೀತಿ ನೋಡಿ. ಒಳಗಡೆ 1/2 ಇಂಚನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಳಗಡೆಯಿಂದ 1 ಇಂಚಿಗೆ ಈ ರೀತಿ ಮಾರ್ಕನ್ನು ಮಾಡ್ತಾಯಿದ್ದೀನಿ ನೋಡಿ. ಸೊ ಇಷ್ಟು ನಮ್ದು ಆಯಿತು. ಇವಾಗ ಮೇನಾಗಿ ಏನಂದರೆ ಹಿಂಭಾಗಕ್ಕೆ 12.5 ಇದೆ ಅಲ್ವಾ, ಇದರಲ್ಲಿ ನಾವು ಮುಂಭಾಗಕ್ಕೆ 2 ಇಂಚನ್ನು ಆ್ಯಡ್ ಮಾಡಬೇಕಾಗುತ್ತೆ. ಹಿಂಭಾಗಕ್ಕೆ ನಾನು 1 ಇಂಚು ಕೊಟ್ಟಿರೋದು, ಯಾಕಂದರೆ ಲೈನಿಂಗ್ ಬ್ಲೌಸ್ ಇರೋದ್ರಿಂದ. ಇವಾಗ ಮುಂಭಾಗಕ್ಕೆ ನಾನು 2 ಇಂಚನ್ನು ಆ್ಯಡ್ ಮಾಡ್ತೀನಿ. ಇಲ್ಲಿಂದ ಅಂದರೆ ಮುಂಭಾಗಕ್ಕೆ ನಾನು 2 ಇಂಚನ್ನು ಆ್ಯಡ್ ಮಾಡಿಬಿಟ್ಟು 14.5ಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ನಾನು ಫಸ್ಟಿಗೆ ಯೋಕ್ ಪಟ್ಟಿ, ಅಂದರೆ ಕೆಳಗಡೆ ಕ್ರಾಸ್ ಪಟ್ಟಿ ಅಂತಾರೆ ಕೆಲವರು ಯೋಕ್ ಪಟ್ಟಿ ಅಂತಾರೆ, ಅದಕ್ಕೆ ನಾನು ಮಾರ್ಕನ್ನು ಮಾಡ್ತೀನಿ. ಇವಾಗ ಈ ರೀತಿ ನೋಡಿ, ಇಲ್ಲಿಂದ ನಾನು 3.5 ಇಂಚು, ಇಲ್ಲಿಂದ 2.5 ಇಂಚನ್ನು ತೊಗೊಂಡ್ಬಿಟ್ಟು ಯೋಕ್ ಪಟ್ಟಿಗೆ ಮಾರ್ಕನ್ನು ಮಾಡಿದ್ದೀನಿ. ಇವಾಗ ಮೇನಾಗಿ ಬರೋದು ಟಕ್ಸ್ ಯಾವ ರೀತಿ ಹಾಕೋದು ಅನ್ನೋದು ನಮ್ಮ ಟಾಪಿಕ್ ಅಲ್ವಾ. ಸೊ ಹಾಗಾಗಿ ಇವಾಗ ನಾನು ಫಸ್ಟ್ ಕಟಿಂಗ್ ಮಾಡ್ತೀನಿ. ಟಕ್ಸ್ ಏನಿದೆ ಅದು ಹೆಂಗೆ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಕಟಿಂಗ್ ಮಾಡೋಣ. ಇವಾಗ ನಾವು ಫಸ್ಟಿಗೆ ಕಟಿಂಗ್ ಮಾಡ್ಕೋತಿದ್ದೀನಿ ನೋಡಿ. ಈ ರೀತಿ ನಾನು ಕಟಿಂಗ್ ಮಾಡ್ಕೋತೀನಿ, ಯಾಕಂದರೆ ಟಕ್ಸ್ ಹಾಕುವಾಗ ನಿಮಗೂ ತಿಳಿಯಲಿ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಯೋಕ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ ಫಸ್ಟ್. ಅಂದರೆ ತಳಗಡೆ ನಾನು ಅದನ್ನು ಬಟ್ಟೆ ಏನು ಕರೆಕ್ಟ್ ಮಾಡಿದೆ ನೋಡಿ, ಅದನ್ನು ಫಸ್ಟ್ ಕಟ್ ಮಾಡಿದೆ, ಯೋಕ್ ಪಟ್ಟಿ ತೆಗ್ದೆ. ಇವಾಗ ಆರ್ಮೋಲ್ ಸೈಡ್ ಏನಿದೆ ಅದನ್ನು ಕಟಿಂಗ್ ಮಾಡ್ತಾಯಿದ್ದೀನಿ. ಹಿಂಭಾಗಕ್ಕೆ ನಾನು ಅಂದರೆ ಚೂರು ಡಿಸೈನ್ ಹೇಳಿದಾರಲ್ಲ, ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಮಾರ್ಕ್ ಮಾಡಿಲ್ಲ. ಸೊ ಈ ರೀತಿ ಆರ್ಮೋಲ್ ಸಹ ಕಟ್ ಮಾಡಿದ್ದೀನಿ. ಈ ರೀತಿ ಇವಾಗ ಶೋಲ್ಡರನ್ನು ತೆಗೆದುಬಿಡೋಣ. ಸಿಂಪಲ್ ಬ್ಲೌಸು, ತುಂಬ ಈಸಿ ಮೆಥಡು. ನೀವು ಕೂಡ ಮನೆಯಲ್ಲಿ ಅಂದರೆ ಬಿಗಿನರ್ಸ್ ಕಲಿತವರು ಹೆಂಗಾಗತ್ತೆ ಅಂದರೆ, ನನಗಾಗಿರೋ ಅನುಭವದ ಮೇಲೆ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು. ಅಂದರೆ ನನಗೂ ಫಸ್ಟ್ ಹಂಗೆ ಆಗಿತ್ತು. ಇಡೀ ಬ್ಲೌಸ್ ಮಾರ್ಕಿಂಗ್ ಎಲ್ಲ ಬರುತ್ತೆ, ಆದರೆ ಟಕ್ಸ್ ಮಾರ್ಕ್ ಮಾಡುವಾಗ ಸ್ವಲ್ಪ ತಪ್ಪತ್ತೆ ನೋಡಿ ಎಲ್ಲರದ್ದು. ಅದು ಹೊಲಿಯುವಾಗ ಅಂತೂ ಕೇಳಲೇಬೇಡಿ, ಈ ರೀತಿ ತೊಂದರೆಗಳು ಬರುತ್ತೆ. ಸೊ ನಾನು ಹೇಳ್ಕೊಡೋ ಮೆಥಡಲ್ಲಿ ನೀವು ಹಾಕಿ. ಫಸ್ಟಿಗೆ ನೋಡಿ 4 ಇಂಚಿದೆ ಮುಂದಕ್ಕೆ. ಫಸ್ಟ್ ಮುಂಭಾಗದ ಟಕ್ಸ್ ಏನಿದೆ ಈ ರೀತಿ ನಾವು ಕೊಡಬೇಕಾಗತ್ತೆ. ಇವಾಗ ಇದು 32 ಸೈಜದ ಬ್ಲೌಸ್ ಆಗಿರೋದ್ರಿಂದ 3 ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಮೇಲೆ 2 ಇಂಚ್ ತೊಗೋತಾ ಇದ್ದೀನಿ. ಆ ಕಡೆ 1 ಇಂಚು, ಈ ಕಡೆ 1 ಇಂಚು ಟಕ್ಸಿಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ.
ಹಲವಾರು ಜನಕ್ಕೆ ಈ ಸಮಸ್ಯೆ ಇರುತ್ತೆ. ನನಗೂ ಈ ಸಮಸ್ಯೆ ಬಂದಿತ್ತು. ಸೊ ತಿಳಿದವರಿಗೆ ತಿಳಿಯುತ್ತೆ. ಫಸ್ಟ್ ಬಿಗಿನರ್ ಕಲಿಯೋರಿಗೆ ಇದು ಅರ್ಥ ಆಗೋದು ಒಂಚೂರು ಕಷ್ಟನೇ ನೋಡಿ. ಈ ರೀತಿ ನಾನು ಒಂದೇ ಒಂದು ಇದಕ್ಕೆ ಮಾರ್ಕನ್ನು ಹಾಕ್ತಾಯಿದ್ದೀನಿ. ಸೊ ಇವಾಗ ನಾನು ಬಳೆನ ಇಟ್ಕೊಂಡಿದ್ದೀನಿ ನೋಡಿ. ಬಳೆ ಸಹಾಯದಿಂದ ನಾವು ಚೆನ್ನಾಗಿ ಅದನ್ನು ಹೊರಗಡೆ ಆದರೂ ಹಾಕ್ಕೋಬೋದು, ಒಳಗಡೆ ಆದರೂ ಹಾಕ್ಕೋಬೋದು. ಈ ರೀತಿ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಉಳಿದ 2 ಟಕ್ಸ್ ಯಾವ ರೀತಿ ನಾವು ತೊಗೋಬೇಕು ಅನ್ನೋದು ನಾನು ತೋರಿಸ್ತೀನಿ ನೋಡಿ. ಮೆಜರ್ಮೆಂಟ್ ಏನು ಹತ್ತಲ್ಲ ಬಳೆ ಇಟ್ಕೊಂಡ್ರೆ. ಈ ರೀತಿ ನಾವು ಅಂದಾಜು ಮೇಲೆ ಈ ರೀತಿ ಟಕ್ಸನ್ನು ಕೊಡ್ಬೋದು. ಸೊ ತುಂಬ ಚೆನ್ನಾಗಿ ಕಪ್ ಕೂರುತ್ತೆ ನೋಡಿ. ಇದು ನೀವು ಕೂಡ ಈ ಮೆಥಡಲ್ಲಿ ಒಂದು ಸತಿ ಕಟ್ ಮಾಡಿಬಿಟ್ಟು ನೋಡಿ. ಸಖತ್ತಾಗಿರುತ್ತೆ, ಚೆನ್ನಾಗೂ ಕೂರುತ್ತೆ ಅದು ಬ್ಲೌಸು. ಸೊ ಅಟ್ರಾಕ್ಟಿವ್ ಆಗಿ ಕೂಡ ಕಾಣುತ್ತೆ ನೋಡಿ. ಈ ರೀತಿ ಇವಾಗ ಹಿಂಭಾಗಕ್ಕೆ ಏನು ಬಂದಿದೆ ನೋಡಿ, ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ನಾನು ಇದನ್ನು ತೆಗೆದು ಇಟ್ಕೋತೀನಿ. ಇವಾಗ ಸ್ಲೀವ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಸ್ಲೀವ್ ತುಂಬ ಈಸಿ, ಒಂದೇ ಮೆಥಡಲ್ಲಿ ಅಂದರೆ ನಾನು ಇದೇ ಮೆಥಡಲ್ಲಿ ನಾನು ಕಟ್ಟಿಂಗ್ ಮಾಡೋದು. ಸೊ ನನಗೆ ಹಲವಾರು ರೀತಿ ಕಟ್ಟಿಂಗ್ ಬರುತ್ತೆ. ಅಂದರೆ ನಾನು ಚಿಕ್ಕ ಸೈಜ್ ಅಲ್ವಾ, ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಹೀಗೆ ನಾನು ಸಿಂಪಲ್ಲಾಗಿ ಕಟ್ಟಿಂಗ್ ಮಾಡೋದು ಅದ್ರದ್ದು. ಇದು ಬಂದುಬಿಟ್ಟು ಟ್ರೆಂಡಿಂಗ್ ಸ್ಲೀವ್ ಹೇಳಿದ್ರು ಅವರು. ನಾನು ಟ್ರೆಂಡಿಂಗ್ ಸ್ಲೀವ್ಗೆ ಒಳಗಡೆನೂ ಸ್ಲೀವ್ ಇರುತ್ತಲ್ವ, ಹಾಗಾಗಿ ನಾನು 4 ಇಂಚದ ಸ್ಲೀವನ್ನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಒಳಗಡೆ ಅಡಗೋ ಥರ ಇರುತ್ತೆ ನೋಡಿ, ಅದು ಮೇಲೆ ಫ್ರಿಲ್ ಬರುತ್ತೆ, ಒಳಗಡೆ ಸ್ಲೀವ್ ಇರುತ್ತೆ ಹಾಗೆ. ಸೊ ನಾನು ಕೂಡ ಈ ರೀತಿ ಕಟ್ಟಿಂಗನ್ನು ಮಾಡಿದ್ದೀನಿ, ನೋಡ್ತಿರ್ಬೋದು ನೀವು. ಇವಾಗ ಆಲ್ಮೋಸ್ಟ್ ಎಲ್ಲ ಕಟ್ಟಿಂಗು ಮುಗೀತು. ಇವಾಗ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಇದು ಒಳಗಡೆ ಸೈಡ್ ಬರುತ್ತೆ ನೋಡಿ, ಇಲ್ಲಾಂದರೆ ಅವರು ಲೇಸ್ ಹಚ್ಚಿ ಅಂದಿಲ್ಲ. ಸೊ ಹಾಗಾಗಿ ಫ್ರಿಲ್ಲಿಗೆ ಹಚ್ಚಬೇಕು ಅದನ್ನು. ಅವರು ಏನಾದರೂ ನನಗೆ ಅಂದರೆ ಇವಾಗ ಬೇರೆ ಥರ ಲೇಸ್ ಇರುತ್ತಲ್ವ, ಅದು ಫ್ರಿಲ್ಲಿಗೆ ಡಿಸೈನ್ಗೆ ಅಂತ ಹೇಳಿಬಿಟ್ಟು ಬೇರೆಯೇ ಸಿಗುತ್ತೆ. ಅದು ತಂದು ಕೊಟ್ಟಿಲ್ಲ. ಅವ್ರು ತಂದು ಕೊಟ್ಟರೆ ಮಾತ್ರ ನಾನು ಅದು ಅಟ್ಯಾಚ್ ಮಾಡ್ತೀನಿ, ಇಲ್ಲಾಂದರೆ ಇದೇ ಲೇಸನ್ನು ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಹೊಲಿತೀನಿ. ಅದಕ್ಕಾಗಿ ನಾನು ಮೇಲುಗಡೆಯಿಂದ ಜಾಸ್ತಿನೇ ಕಟ್ ಮಾಡ್ಕೋತಾ ಇದ್ದೀನಿ, ಸ್ಲೀವ್ ಅದರಲ್ಲಿ ಅಡ್ಜಸ್ಟ್ ಆಗೋ ಥರ. ನಾವು ಇದೇನಿದೆ ಸೀರೆ ಲೈನಿಂಗ್ ಬಟ್ಟೆನ ಇದು ಮಾಡ್ಬೋದು, ಅಂದರೆ ಇಸ್ತ್ರಿಯಿಂದ ಮಾಡ್ಕೋಬೋದು. ಸೊ ಇದು ಐರನ್ ಮಾಡ್ಕೋಬೋದು. ಇದು ಏನಿದೆ ಮಾಡ್ಕೊಳಕ್ಕಾಗಲ್ಲ ಮೇನ್ ಫ್ಯಾಬ್ರಿಕ್ಕು, ಯಾಕಂದರೆ ಅದು ತುಂಬಾ ಸಾಫ್ಟ್ ಮತ್ತು ಸಿಲ್ಕಿ ಇದೆ. ಸೊ ಬೇಗನೆ ಇದಕ್ಕೆ ಮೆತ್ಕೊಳ್ಳುತ್ತೆ ನೋಡಿ, ಹಾಗಾಗಿ ನಾವು ಮಾಡ್ಕೋಬಾರ್ದು. ಬಟ್ಟೆನ ಇವಾಗ ಸ್ಟ್ರೈಟ್ ಮಾಡಿಬಿಟ್ಟು ಮುಂದಿನ ಕಟ್ಟಿಂಗ್ ಮಾಡ್ಕೋತೀನಿ. ಫಸ್ಟಿಗೆ ಬ್ಯಾಕ್ ಪಾರ್ಟನ್ನು ಇಡ್ತಾಯಿದ್ದೀನಿ. ಬ್ಯಾಕ್ ಪಾರ್ಟಿಗೆ ನಾನು ಅವ್ರು ಹೇಳಿರೋ ಕೊಳ್ಳನ್ನು ತೆಗಿಬೇಕು, ಹಾಗಾಗಿ ನಾನು ಇದ್ರ ಮಾರ್ಕನ್ನು ಮಾಡಿಲ್ಲ ನೋಡಿ. ಸೊ ಇದೇ ಒಂದು ಮಾಡಿರೋದು. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್. ನನ್ನ ರೀತಿ ಒಂದು ಸತಿ ಕಟ್ ಮಾಡಿಬಿಟ್ಟು ನೋಡಿ ನೀವು ಕೂಡ. ಸಿಂಪಲ್ಲು, ಈಸಿ. ಮಷಿನ್ ತುಳಿಯೋಕ್ಕೆ ಮತ್ತು ಬ್ಲೌಸ್ ಜೋಡಿಸೋಕೆ ಬಂತು ಅಂದರೆ ಬಂದಂಗೆ ಅಲ್ಲ. ಶಿಲಾಯಿ ಅಂದರೆ ಇದು ಬಟ್ಟೆ ಹೊಲಿಯೋದು ಕಲಿಬೇಕಾದ್ರೆ ತುಂಬಾ ತೊಂದರೆಗಳೆಲ್ಲ ಅನುಭವಿಸಿರ್ತೀವಿ. ಸೊ ನಿಮ್ಮ ಒಂದು ರಿವ್ಯೂಗೋಸ್ಕರ ಕಾಯ್ತಾ ಇರ್ತೀವಿ ನೋಡಿ. ಕಸ್ಟಮರ್ ಆಗಲಿ, ನಮ್ಮ ನೋಡೋ ಆಡಿಯನ್ಸ್ ಆಗಲಿ, ನಮಗೆ ಒಂದು ಕಮೆಂಟ್ ಮಾಡಿದಾಗ್ಲೇ ನಮಗೆ ಉತ್ಸಾಹ ಬರೋದು. ಅದು ಆಡಿಯನ್ಸೇ ಆಗಿರಲಿ ಮತ್ತು ನಮ್ಮ ಕಸ್ಟಮರೇ ಆಗಿರಲಿ, ಈ ರೀತಿ ಇರುತ್ತೆ. ಸೊ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ. ಹೆಂಗೆ ಬಂದಿದೆ ಅಂತ ಹೇಳಿ. ಈ ಟ್ರಿಕ್ ನಿಮಗೆ ಯೂಸ್ ಆಯಿತಾ ಅಂದರೆ ನನ್ನ ಯಾರ್ಯಾರು ಬಟ್ಟೆ ಹೊಲಿತೀರಾ ನನ್ನ ಅಕ್ಕ ತಂಗಿಯರು ಅವರಿಗೆ ಹೇಳ್ತಾ ಇದ್ದೀನಿ. ಈ ಮೆಥಡ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು, ಈಸಿ ಅನ್ನಿಸ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಯೋಗ ಪಟ್ಟಿನ ತೆಗಿತಾ ಇದ್ದೀನಿ. ಸೊ ಇಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು ಹೃತ್ಪೂರ್ವಕ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.